ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಿವಾನಂದ್ ಸಂಬೋಜಿ. ನೀವು ನೋಡ್ತಾ ಇದ್ದೀರಾ ಶಿವವಾಣಿ ನ್ಯೂಸ್ ಚಾನಲ್. ದೇಶಾದ್ಯಂತ ಸಂಭ್ರಮದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ರಂಗು ಐತಿಹಾಸಿಕ ಹಿನ್ನೆಲೆಯುಳ್ಳ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಗಗನಕ್ಕೇರಿತು. ಮಲ್ಲಮ್ಮನ ಬೆಳವಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಆವರಣದಲ್ಲಿ ರಾಷ್ಟ್ರಧ್ವಜ ನೆರವೇರಿಸಿ ಧ್ವಜಕ್ಕೆ ಗೌರವ ನಮನ ಸಲ್ಲಿಸಲಾಯಿತು. ಈ ವೇಳೆ ಪುಟಾಣಿ ಮಕ್ಕಳು ಪ್ರದರ್ಶಿಸಿದ ದೇಶಭಕ್ತಿ ನೃತ್ಯಗಳು ಹಾಗೂ ಕ್ರಾಂತಿವೀರರ ವೇಷಭೂಷಣಗಳು ಎಲ್ಲರ ಗಮನ ಸೆಳೆದವು. ಶಾಲೆಯ ಕಾರ್ಯಕ್ರಮದ ಬಳಿಕ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಸಭೆ ಹಾಗೂ ಕಾರ್ಯಕ್ರಮವು ಜರುಗಿತು. ಇದಕ್ಕೂ ಮುಂಚೆ ಗ್ರಾಮದ ಸಾಧಕ ವಿದ್ಯಾರ್ಥಿಗಳು ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಗ್ರಾಮದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಮಲ್ಲಮ್ಮನ ಬೆಳವಡಿಯಲ್ಲಿ ದೇಶಪ್ರೇಮದ ಇಮಿಡಿ ಉತ್ಸಾಹದೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಮೂಲಕ ಗ್ರಾಮಸ್ಥರು ಮತ್ತು ಮಕ್ಕಳು ಮಾದರಿಯಾಗಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತರು ಸ್ವಾತಂತ್ರ್ಯ ಹೇಗೆ ಗೊತ್ತು ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಜೊತೆಗೆ ಈ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಶಾಲೆಗೆ ಈಗಾಗಲೇ ಕೆಲವಾರು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಇನ್ನೂ ಸಹಿತ ಕುಡಿಯುವ ನೀರಿನ ವ್ಯವಸ್ಥೆ, ಬಣ್ಣ ಹಚ್ಚುವ ವ್ಯವಸ್ಥೆ ಮತ್ತು ಯಾವುದೇ ನಮ್ಮ ಶಾಲೆಯ ಸಮಸ್ಯೆಗಳು ಅಥವಾ ಅವಶ್ಯಕತೆಗಳಿದ್ರೆ ಅದನ್ನು ಪೂರೈಕೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಶಾಲೆ SDMC ವತಿಯಿಂದ ಹಾಗೂ ನಮ್ಮ ಶಾಲೆಯ ಗುರುಗಳ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತೀನಿ. ಜೊತೆಗೆ ಅವರ ಸಹಾಯ ಸಹಕಾರ ನಮ್ಮ ಶಾಲೆಗೆ ಸದಾ ಇರಲಿ ಎಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ. ಹಾಗಾಗಿ ಈ ಒಂದು ಶಾಲೆಯ ಪ್ರಾಥಮಿಕವಾಗಿ ಒಂದು ಏನು ಸಮಸ್ಯೆಗಳಿದ್ದು ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅದನ್ನೆಲ್ಲವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸ್ಕೂಲ್ ಗ್ರೌಂಡ್ ಆಗಿರ್ಬೋದು, ನಮ್ಮ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅವು ಈಗಾಗಲೇ ಕಾರ್ಯ ಮುಗಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ನಮ್ಮ ಶಾಲೆಗೆ ಹೊಸದಾಗಿ ಬಣ್ಣವನ್ನು ಹಚ್ಚುವಂಥ ಕೆಲಸ ಇವೆಲ್ಲವೂ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಇದನ್ನು ಚೆನ್ನಾಗಿ ಇದೇ ರೀತಿ ಮೇಂಟೈನ್ ಮಾಡಿಕೊಂಡು ನಿರ್ವಹಿಸ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಮತ್ತು ಬೆಳವಡಿಯ ಗ್ರಾಮ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸ್ವಾತಂತ್ರ್ಯೋತ್ಸವ ಹಲವಾರು ಹಿರಿಯ ಮುತ್ಸದ್ದಿ ರಾಜಕಾರಣಿ, ದೇಶದ ನಾಯಕರೆಲ್ಲರೂ ಕೂಡಿ ಈ ಒಂದು ಸ್ವಾತಂತ್ರ್ಯವನ್ನು ನಮ್ಮ ಭಾರತ ದೇಶಕ್ಕೆ ತಂದುಕೊಟ್ಟರು. ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಮುಕ್ತವಾಗಿ ನಮ್ಮನ್ನು ನಾವೇ ಆಳಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ 1947ರಿಂದ ಚಾಲನೆ ದೊರೀತು. ಇದಕ್ಕೆ ಏನು ಸಾಕಷ್ಟು ಜನ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಆಗಲಿ, ಮಹಾತ್ಮ ಗಾಂಧಿ ಆಗಲಿ, ಬಾಲಗಂಗಾಧರ ತಿಲಕ್ ಆಗಲಿ, ಸಾಕಷ್ಟು ಜನ ಇದ್ದಾರೆ. ಎಲ್ಲರ ಒಂದು ಹೋರಾಟ ಫಲ. ಯಾಕಂದರೆ ಅವತ್ತಿನ ದಿನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸ್ಟಾರ್ಟ್ ಏನಾಯಿತು, ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಆಯಿತು, ಝಾನ್ಸಿ ಲಕ್ಷ್ಮೀಬಾಯಿ ಆಯಿತು. ಎಲ್ಲರೂ ಹೋರಾಡಿದ ಫಲ ಇವತ್ತು ನಾವು ಈ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಈ ಸ್ವಾತಂತ್ರ್ಯ ಯಾವ ರೀತಿ ಅನುಭವಿಸ್ಬೇಕು, ಅವರು ಎಷ್ಟು ತಮ್ಮ ಒಂದು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಯಾಕಂದ್ರೆ ಚಂದ್ರಶೇಖರ್ ಆಜಾದ್ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಭಗತ್ ಜತೀನ್ ಇಂಥ ಮಹಿಳೆಯರು ತಮ್ಮ ಪ್ರಾಣವನ್ನು ಕೊಟ್ರ, ಭಗತ್ ಸಿಂಗ್. ಆದ್ರೆ ನಾವೇನು ಮಾಡ್ತಿದ್ದೀವಿ, ಅದನ್ನು ಸರಿಯಾದ ರೀತಿ ಬಳಸ್ತಾನೆ ಇಲ್ಲ ಇವತ್ತಿನ ದಿನ. ಅದಕ್ಕೆ ಆ ಸ್ವಾತಂತ್ರ್ಯವನ್ನು ನಾವು ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಂಡು ಈ ಭಾರತ ದೇಶವನ್ನು ಮುನ್ನಡೆಯಲಿಕ್ಕೆ ಈ ಜನಜೀವನ ಅಂತ ಹೇಳ್ತೀವಿ, ಅಂದರೆ ಈ ನಮ್ಮ ಯಂಗ್ಟರ್ ಹುಡುಗರೆಲ್ಲ ಇವತ್ತಿನ ವ್ಯಸನ ಮುಕ್ತ ಭಾರತ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಈಗಿನ ಯುವಕರೆಲ್ಲ ವ್ಯಸನ ಇದರಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೋದಂದ್ರೆ ಈ ಸ್ವಾತಂತ್ರ್ಯ ನಾವು ಅನುಭವಿಸ್ಬೇಕಂತಂದ್ರೆ ಆ ಬಲಿದಾನಕ್ಕೆ ನಾವೊಂದು ಕೊಡುಗೆ ಏನಂತಂದ್ರೆ ಒಳ್ಳೆಯ ರೀತಿ ನಮ್ಮ ಒಂದು ದೇಶದ ಹೆಸರು ತರಬೇಕು. ಈ ಎಲ್ಲ ರೀತಿಯಲ್ಲಿ ಎಲ್ಲ ರಂಗದಲ್ಲಿಯೂ ಈಗಾಗಲೇ ನಮ್ಮ ಭಾರತ ಜಗತ್ತಿನಲ್ಲಿ ಮುನ್ನಡೀತಾ ಇದೆ. ಒಂದು ಮೋದಿಯವರ ಒಂದು ಕೃಪೆಯಿಂದ ಇದು ಜಗತ್ತಿನಲ್ಲಿ ಒಂದು ಅತ್ಯುನ್ನತ ಸ್ಥಾನಕ್ಕೆ ತಲುಪಿದೆ. ಈ ಅಭಿವೃದ್ಧಿ ಹೊಂದ್ತಾ ಇದೆ. ಇನ್ನು